ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ತ್ರೀ ನ್ಯೂಸ್. ನಾನು ಲತಾ ರಾಜಣ್ಣ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಿರುವಂತದ್ದು. ಒಂದೆಡೆ ರಾಜ್ಯದಲ್ಲೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮಾಚರಣೆಯಲ್ಲಿದ್ರೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಮಾತ್ರ ಬೇಸರವೇ ಮನೆ ಮಾಡಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನೇ ಮಾತಾಡ್ಸ್ತಾ ಹೋಗೋಣ ಬನ್ನಿ. ಹಲೋ ಸರ್, ನಮಸ್ತೆ ಸರ್. ಸ್ತ್ರೀ ನ್ಯೂಸ್ ಇಂದ ಮಾತಾಡ್ತಿರೋದು. ಹೇಳಿ ಮೇಡಮ್. ಸರ್, ಈಗಾಗಲೇ ನಿಮ್ಗೆ ವಿಷಯ ಗೊತ್ತಿರುವಂತದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ನೆಲಸಮ ಮಾಡಿದ್ದಾರೆ. ಅಂತಹ ಮೇರು ನಟರ ಸ್ಮಾರಕವನ್ನ ರಾತ್ರೋರಾತ್ರಿ ನೆಲಸಮ ಮಾಡಿರುವಂತದ್ದು ಎಷ್ಟು ಸರಿ ಸರ್? ಇದ್ರ ಬಗ್ಗೆ ನೀವೇನ್ ಹೇಳ್ತಿದ್ದೀರಿ? ಇದನ್ನ ನಾವು ಈಗಾಗಲೇ ಖಂಡಿಸಿದೀವಿ. ಇದನ್ನ ಕರಾಳ ದಿನ ಅಂತ ಕರೆದಿದ್ದೇವೆ. ಮತ್ತೆ ಸರ್ಕಾರವನ್ನು ಕೂಡ ನಾವು ತೀವ್ರವಾಗಿ ಖಂಡಿಸಿದ್ದೇವೆ. ಯಾಕಂದ್ರೆ ಒಬ್ಬ ಮೇರು ನಟನಿಗೆ 10 ಗುಂಟೆ ಜಾಗ ಕೊಡಕ್ ಆಗದಿರುವಂತಹ ಅಸಹಾಯಕತೆ ಎಂತಹದ್ದು ಸರ್ಕಾರಕ್ಕೆ ಅಂತ ಹೇಳಿ ಖಂಡಿಸಿದ್ದೇವೆ. ಇದು ಬಹಳ ನೋವಿನ ವಿಷಯ. ನಮ್ಮ ಪಾಲಿಗಂತೂ ನಾವ್ ಯಾರು ನಿರೀಕ್ಷೆ ಮಾಡದೇ ಇರುವಂತಹ ದಿನ. ಅಂದ್ರೆ ವಾಣಿಜ್ಯಾತ್ಮಕ ಉದ್ದೇಶಗಳ ಮುಂದೆ ಸಾಧನೆಗಳು ಮಂಕಾಗ್ತವೆ ಅಂತಂದ್ರೆ ಅದು ಒಳ್ಳೇದಲ್ಲ. ಯಾವುದೇ ವ್ಯವಸ್ಥೆಯ ಅದೊಂದು ಕಪ್ಪು ಚುಕ್ಕೆ, ಅಂತಹದೊಂದು ಕಪ್ಪು ಚುಕ್ಕೆ ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಾಗಿದೆ. ಹೌದು ಸರ್, ಹೌದು. ಖಂಡಿಸ್ತಾ ಇದ್ದೇವೆ. ಸರ್, ನಿಮ್ಗೆ ಈ ವಿಷಯ ಯಾವಾಗ ಗೊತ್ತಾಗಿದ್ದು, ಅಂದ್ರೆ ಯಾವ ಸಮಯದಲ್ಲಿ ಗೊತ್ತಾಯ್ತು ಅಂತ? ನಮ್ಗೆ ಮಧ್ಯಾಹ್ನ ಸುಮಾರು 1:15 ಗೊತ್ತಾಯ್ತು ಸರ್. ಅಲ್ಲಿವರೆಗೂ ನಮ್ಗೆ ಗೊತ್ತಿರ್ಲಿಲ್ಲ. ಬಟ್ ಇದು ರಾತ್ರಿ 3:30 ಇದಾಗಿದೆ. ಓಕೆ. ರಾತ್ರೋರಾತ್ರಿ ಮಾಡ್ಬಿಟ್ಟಿದ್ದಾರೆ. ಒಂದು ವೇಳೆ ಇದು ಹಗಲಲ್ಲಿ ನಮ್ಗೆ ಮಾಹಿತಿ ಇದ್ರೆ ಸಾವಿರಾರು ಜನ JCBಗೆ ಅಡ್ಡವಾಗಿ ಮಲಗ್ಬಿಡ್ತಿದ್ರು. ಅಂತಹ ಅವಕಾಶ ಕೊಡದೆ ರಾತ್ರೋರಾತ್ರಿ ಹೇಡಿಗಳ ತರ ಮಾಡಿದ್ದಾರೆ. ಸರ್, ಈಗ ಅಭಿಮಾನಿಗಳ ಸಂಘಗಳಿರುತ್ತಲ್ವಾ ಸರ್, ಅಟ್ಲೀಸ್ಟ್ ನಿಮ್ಗಾದ್ರೂ ಒಂದು ಮಾಹಿತಿ ನೀಡಿದ್ರ ಇದ್ರ ಬಗ್ಗೆ? ಈ ಕುರಿತು ನೆಲಸಮ ಮಾಡ್ತಾ ಇರೋದ್ರ ಬಗ್ಗೆ ಏನಾದ್ರು ಅದನ್ನೇ ನಾವು ಕೇಳ್ತಿರೋದು. ನೀವು ಮಾಡ್ಬೇಕಾದ್ರೆ ಮಾಹಿತಿ ಕೊಡ್ಬೇಕಲ್ಲ. ಯಾಕಂದ್ರೆ ನಾವು 15 ವರ್ಷದಿಂದ ಈ ವಿಷಯವಾಗಿ ಹೋರಾಟ ಮಾಡ್ತಾ ಇದೀವಿ. ಓಕೆ. ಕಾನೂನು ಹೋರಾಟ ಮಾಡಿದೀವಿ, ಅನಿರ್ದಿಷ್ಟಾವಧಿ ಧರಣಿ ಮಾಡಿದೀವಿ, ಒಂದು ಸತ್ಯಾಗ್ರಹ ಮಾಡಿದ್ದೇವೆ, ಜೊತೆಗೆ ಸ್ಮಾರಕದ ಹತ್ರ ಅನೇಕ ಸಂದರ್ಭಗಳಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಇಷ್ಟೆಲ್ಲ ಇದ್ರೂ ಕೂಡ ನಮ್ಗೆ ಒಂದು ಮಾಹಿತಿ ಸರ್ಕಾರದ ವತಿಯಿಂದ ಹೈಕೋರ್ಟ್ ಆರ್ಡರ್ ಮಾಡಿದೆ. ಅದನ್ನ ನೋಡಿದ್ದೇವೆ ನಾವು. ಹೈಕೋರ್ಟ್ ಕಡೆಯಿಂದ ಕಾಪಿ ಟು ಸೋ ಪೀಪಲ್ ಅಂತ ಕೊಡ್ಬೇಕಿತ್ತು. ಒಂದು ಪ್ರತಿ ಕೊಡದೆ ನಮ್ಮನ್ನ ಕತ್ತಲಲ್ಲಿಟ್ಟು ಇವರು ಕೆಲಸ ಮಾಡಿದ್ದಾರೆ. ಸರ್, ಈ ಕುರಿತು ನೀವು ಸರ್ಕಾರಕ್ಕೆ ಏನಾದ್ರೂ ಮನವಿ ಮಾಡುವಂತಹ ಏನಾದ್ರೂ ಇದೆಯಾ ಸರ್? ಈಗ ಕಿಚ್ಚ ಸುದೀಪ್ ಅವರು ನಮ್ಮೆಲ್ಲರ ಪರವಾಗಿ ಅವರ ಟ್ವಿಟರ್ ಅಕೌಂಟ್ ಅಲ್ಲಿ ಎಕ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ವಿಡಿಯೋ ಮಾಡಿದ್ದಾರೆ. ಹೌದು. ಇದನ್ನ ಎಲ್ಲರೂ ಸೇರಿ ನೋವಿನ ವಿಷಯ ಖಂಡಿಸ್ಬೇಕು, ಸರ್ಕಾರ ಮಧ್ಯಪ್ರವೇಶ ಮಾಡಿ ಅಂತ ಹೇಳಿದರೆ ಅದೇ ಮಾತು ನಮ್ದು ಕೂಡ ಆಗಿದೆ. ನಾವೆಲ್ಲರೂ ಸೇರಿ ಅದನ್ನ ಆಗುಗೊಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಒಟ್ಟಲ್ಲಿ ಒಂದು ಸ್ಮಾರಕ ಅಂತನೂ ಆದಷ್ಟು ಬೇಗ ಅವರ ಹೆಸರಲ್ಲಿ ಆಗ್ತಿದೆ. ಇದು ಆಗಿದ್ದಲ್ಲ ಒಂದು ರೀತಿಯಲ್ಲಿ ಒಳ್ಳೇದೆ ಅಂತ ಎಷ್ಟು ದಿವಸ ಅದೊಂದು ಅನಾಥವಾಗಿ ಅದನ್ನ ನೋಡ್ತಾ ಇದ್ದದ್ದು. ಒಂದು ಈಗೇನೋ ಇದಕ್ಕೊಂದು ಚಾಲನೆ ಸಿಗುವಂತಹ ಲಕ್ಷಣಗಳು ಕಾಣ್ತಿದೆ. ಸರ್, ಹಾಗೇನೆ ಈ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೂ ಪ್ರತಿಭಟನೆ ಮಾಡೋದು ಕೂಡ ಅವಕಾಶ ಕೊಡ್ತಾ ಇಲ್ಲ. ಪೊಲೀಸರು ಪ್ರತಿಭಟನೆ ಮಾಡಬಾರ್ದಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಹೌದು, ನಮ್ಮ ಅಭಿಮಾನಿಗಳನ್ನ ನಿನ್ನೆ ಅರೆಸ್ಟ್ ಮಾಡಿದ್ರು. ಸುಮಾರು 15 ಜನರನ್ನ ಅರೆಸ್ಟ್ ಮಾಡಿದ್ರು. ನಾವು ಕೊನೆಗೆ ಇದನ್ನ ಒಂದು ಪ್ರಿವೆನ್ಸಿವ್ ಆಕ್ಟ್ 107 ಹಾಕಿ ಸಾಮಾನ್ಯವಾಗಿ ಹೋರಾಟಗಾರನ ಕಳ್ಸಿಕೊಡ್ತಾರೆ. ನಿನ್ನೆ ಇವ್ರು ಯಾರು ಹೋರಾಟವೇ ಮಾಡಿಲ್ಲ. ಅಲ್ಲಿ ಹೋಗಿ ಗೇಟಲ್ಲಿ ನಿಂತಿದ್ದಕ್ಕೆ ಕರ್ಕೊಂಡೋಗಿ, ಅಂದ್ರೆ ಭಯ ಹುಟ್ಟಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಭಯವನ್ನ ಉತ್ಪಾದನೆ ಮಾಡಿದ್ದಾರೆ. ನಿನ್ನೆ ಕರ್ಕೊಂಡೋಗಿ FIR ಹಾಕಿದ್ದಾರೆ. FIR ಹಾಕಕ್ಕೆ ಅದಾದ್ಮೇಲೆ ನಾವು ಅದನ್ನ ತೀವ್ರವಾಗಿ ಪ್ರತಿಭಟಿಸಿದ ಮೇಲೆ ವಾರ್ನಿಂಗ್ ಕೊಟ್ಟು ಮುಚ್ಚಳಿಕೆ ಬರೆಸ್ಕೊಂಡು ಕೊಟ್ಟಿದ್ದಾರೆ. ನಾವೇನು ಕ್ರಿಮಿನಲ್ಸ್ ಅಲ್ಲ. ನಾವು ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿಲ್ಲ, ಮತ್ತೆ ಯಾರಿಗೂ ಬೆದರಿಕೆ ಹಾಕಿಲ್ಲ, ಯಾವುದೇ ಭಾವನೆಗಳಿಗೆ ಘಾಸಿಗೊಳಿಸಿಲ್ಲ. ಹೀಗಿದ್ರು ನಮ್ಮನ್ನ ಅರೆಸ್ಟ್ ಮಾಡಿ FIR ಹಾಕೋಷ್ಟು ದಾರ್ಷ್ಯ ಅವರು ಪ್ರದರ್ಶನ ಮಾಡಿದ್ರು ಅಂದ್ರೆ ಇದ್ರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ. ಯಾರು ಇದ್ರ ಬಗ್ಗೆ ಮಾತನಾಡ್ಲೇಬಾರ್ದು. ಈ ತರದೆಲ್ಲ ಒಂದಷ್ಟು ಪ್ಲಾನ್ ಮಾಡಿದ್ದಾರೆ. ಹೌದು ಸರ್, ಇದರಿಂದ ಕೆಲವೊಬ್ರು ಕೈವಾಡಗಳಿದೆ ಅಂತ ಹೇಳ್ತಾ ಇದ್ದಾರೆ ಸರ್, ಹೌದಾ? ಹೌದೌದು, ಕೈವಾಡ ಇಲ್ಲಿದ್ರೆ ಇದೇ ಬಾಲಣ್ಣನ ಕುಟುಂಬದವರು ಪಾಪ ತೀವ್ರವಾದ ಹಣಕಾಸಿನ ಮುಗ್ಗಟ್ಟಿಗೆ ಸಿಕ್ಕಾಕೊಂಡಿದ್ದವರು, ಅವರೆಲ್ಲ ಬೈಕ್ಗಳಲ್ಲಿ ಬಂದು ಓಡಾಡ್ತಾ ಇದ್ದವರು ನಮ್ಗೆ ಗೊತ್ತಿದೆ. ಬಟ್ ಈಗೆಲ್ಲ ನಾವು ದೊಡ್ಡ ದೊಡ್ಡ ಕಾರುಗಳಲ್ಲಿ ಬರ್ತಾರೆ, ದೊಡ್ಡ ದೊಡ್ಡ ಲಾಯರ್ಗಳ ಜೊತೆಗೆ, ದೊಡ್ಡ ದೊಡ್ಡ ಜನರ ಜೊತೆಗೆ ಓಡಾಡ್ತಾರೆ. ಅಂದ್ರೆ ಅವ್ರ ಜೊತೆಗೆ ಇನ್ವೆಸ್ಟರ್ ಸಿಕ್ಕಿದ್ದಾರೆ ಅವರಿಗೆ.
ಸೊ ಯಾರೋ ಹೂಡಿಕೆ ಮಾಡಿದ್ದಾರೆ, ಮತ್ತೆ ಅದು ರಾಜಕಾರಣಿ ಆಗಿರ್ಬೋದು ಅಥವಾ ಒಬ್ಬ ಉದ್ಯಮಿ ಆಗಿರ್ಬೋದು. ಬಟ್ ಅಲ್ಲಂತೂ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು. ಸರ್, ಈ ಒಂದು ಘಟನೆ ಬಳಿಕ ನೀವು ಅಭಿಮಾನ್ ಸ್ಟುಡಿಯೋಗೆ ಭೇಟಿ ನೀಡಿದ್ರಾ ಸರ್? ಅಲ್ಲಿನ ವಾತಾವರಣ ಹೇಗಿತ್ತು? ಇಲ್ಲ, ಅಲ್ಲಿ ಒಂದು ನನ್ ಮೇಲೆ ಸ್ಟೇ ಆರ್ಡರ್ ಇದೆ, ಅಲ್ಲಿಗೆ ನಾನು ಕಾಲಿಡಬಾರ್ದು ಅನ್ನೋ ಆರ್ಡರ್ ಇದೆ. ಅದ್ರ ಆಚೆಗೂ ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ತೊಂದರೆ ಇಲ್ಲ, ಹೋಗಿದ್ವಿ 2-3 ಸಲ. ಬಟ್ ನಿನ್ನೆ ಇದಾದ ಮೇಲೆ ನನಗೆ ಅಲ್ಲಿಗೆ ಆ ಜಾಗವನ್ನ ನೋಡ್ಲಿಕ್ಕೆ ಕಷ್ಟ ಅನಿಸ್ತು, ಭಾವನಾತ್ಮಕವಾಗಿ. ಹೌದು. ಯಾಕಂದ್ರೆ ಅಲ್ಲಿ ನನಗೆ ಬಹಳಷ್ಟು ನಟರಿಗೆ ಅಷ್ಟು ಜಾಗನ ಕೊಡ್ಲಿಲ್ಲ ಅಂದ್ರೆ ಹೇಗೆ ಸರ್? ರಾತ್ರಿ ನೆಲಸಮ ಮಾಡುವಂತಹ ಅವಶ್ಯಕತೆ ಇತ್ತ ಅಂತ ಹೇಳಿ ನಾನು ಅದನ್ನ ಖಂಡಿಸ್ತಿದ್ದೇನೆ. ರಾತ್ರಿ ಹೇಡಿಗಳ ತರ ಮಾಡ್ಬಿಟ್ರು. ಹಗಲಲ್ಲೇ ಮಾಡಿದ್ರೆ ನಾವು ಸಾವಿರಾರು ಜನ ಅದಕ್ಕೆ ಅಡ್ಡಿಪಡಿಸ್ತಾ ಇದ್ವಿ, JCB ಅಡ್ಡವಾಗಿ ಮಲಗ್ತಾ ಇದ್ವಿ ನಾವು. ಬಟ್ ಇವರು ಹೇಡಿಗಳ ತರ ನಮ್ಮನ್ನ ಕತ್ಲಲ್ಲಿ ಇಟ್ಟು ಈ ಕೆಲಸ ಮಾಡಿದ್ದಾರೆ. ಇದನ್ನ ನಾವು ಬಹಳ ತೀವ್ರವಾಗಿ ಖಂಡಿಸಿದ್ದೇವೆ. ಸರ್, ಸುದೀಪ್ ಸರ್ ಕೂಡ ಇದ್ರ ಬಗ್ಗೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಬೇರೆ ನಟರು ಕೂಡ ಇದ್ರ ಬೆಂಬಲವನ್ನ ತೋರ್ಬೋದಿತ್ತಲ್ವಾ ಸರ್? ಬಹುಶಃ ಅವರಿಗೆ ಒಂದು ಗೊಂದಲ ಕಾಡ್ತಾ ಇರ್ಬೋದು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋಂಥದ್ದು. ಆದ್ರೆ ಸುದೀಪ್ ಸರ್ ಯಾವತ್ತೂ ಕೂಡ ಹಾಗಲ್ಲ ಯೋಚನೆ ಮಾಡಲ್ಲ. ನೇರವಾಗಿ ಅವರಿಗೆ ವಿಷ್ಣುವರ್ಧನ್ ಅವರು ಅಂದ್ರೆ ನಮ್ಮಷ್ಟೇ ಅಭಿಮಾನ. ಸೊ ಅವ್ರಿಗೆ ಈ ತರ ಅನ್ಯಾಯ ಆಯ್ತಲ್ಲ ಅಂತ ಹೇಳಿ ಕೂಡಲೇ ಅವ್ರು ಸ್ಪಂದಿಸಿದ್ದಾರೆ. ಬಹುಶಃ ಈಗ ಈ ವಿಡಿಯೋದ ಇನ್ಸ್ಪಿರೇಷನ್ ನಲ್ಲಿ ಇನ್ನೊಂದಷ್ಟು ಜನರು ಇದ್ರ ಬಗ್ಗೆ ಮಾತನಾಡಬಹುದು ಅಂತ ನಿರೀಕ್ಷೆಯಲ್ಲಿದೆ. ಹಾ ಸರ್, ತುಂಬಾ ಧನ್ಯವಾದಗಳು ಸರ್ ಈ ಒಂದು ಮಾಹಿತಿ ನೀಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ತುಂಬಾ ಭಾವುಕರಾಗಿದ್ದಾರೆ. ಅವರ ಒಂದು ಅಭಿಪ್ರಾಯವನ್ನ ನಮ್ಮ ಸ್ತ್ರೀ ನ್ಯೂಸ್ ವಾಹಿನಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕುರಿತು ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇಂತಹ ಮತ್ತಷ್ಟು ವಿಷಯಗಳಿಗಾಗಿ ನೋಡ್ತಾ ಇರಿ ಸ್ತ್ರೀ ನ್ಯೂಸ್, ಇದು ಹೊಸ ಅಧ್ಯಾಯ.